ಯುಗಾದಿ ವ್ಲಾಗ್ ಆಗಿರುತ್ತೆ ನೋಡಿ. ಇವತ್ತು ರಂಗೋಲಿ ಹೀಗಿದೆ, ಬಾಗಿಲು ತೋರಣ ಹೀಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೀವಿ. ಇವತ್ತು ಹಬ್ಬಕ್ಕೆ ಏನೇ ಸ್ಪೆಷಲ್ ಹೇಳಮ್ಮ. ಇದೆ ನನ್ನ ಫೈನಲ್ ಔಟ್ಫಿಟ್. ಫೈನಲಿ ಪೂಜೆನೂ ಆಯ್ತು, ಬಟ್ಟೆ ಇಟ್ಟು ಪೂಜೆ ಮಾಡ್ತೀವಿ ನೋಡಿ. ಇದು ನಮ್ಮ ದೇವ್ರ ಮನೆ. ಎಲ್ಲರಿಗೂ ಪೂಜೆ ಮಾಡಿ ದೊಡ್ಡವ್ರಿಗೆ ಎಲ್ಲ ಸಾಂಬ್ರಾಣಿ ಹಾಕ್ಬೇಕು. 4 ಜನಕ್ಕೂ 5 ಜನಕ್ಕೂ ನಾವು ಇವತ್ತು ಪೂಜೆ ಮಾಡ್ತಾ ಇರೋದು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ಬನ್ನಿ ಹೋಗೋಣ. ನಮ್ಮ ಅಣ್ಣ ಹೋಗ್ತಿದ್ದೀವಿ. ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ. ನಾವು ಹೋಗಿದ ತಕ್ಷಣ ನಮ್ಮ ಅಕ್ಕನ ಮಗ ಇದ್ದ, ಸೊ ನಮ್ಮ ಅಣ್ಣ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ನಾವೆಲ್ಲ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ನಮ್ಮ ಭಾವನ ಬರ್ಡೇ ಇತ್ತು. ಎಲ್ಲರಿಗೂ ಬಾಯ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ವ್ಲಾಗ್ ಆಗಿರುತ್ತೆ. ಇಷ್ಟು ದಿನ ನಾನು ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೆ, ಬಟ್ ಈಗ ಆನ್ ಕ್ಯಾಮ್ರಾ ಮಾತಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ಸ್ವಲ್ಪ ಶೈ ಆಗ್ತಿತ್ತು, ಅದಕ್ಕೋಸ್ಕರ ನಾನು ಹಾಗೆ ರೆಕಾರ್ಡ್ ಮಾಡ್ತಾಯಿದ್ದೆ. ಇನ್ಮೇಲಿಂದ ಇದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇವತ್ತು ರಂಗೋಲಿ ಹೀಗಿದೆ. ಇವತ್ತು ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದೀನಿ, ಬಟ್ ಅದೆಲ್ಲ ತೋರ್ಸೋಕ್ಕಾಗಲಿಲ್ಲ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಬಾಗಿಲು ತೋರಣ ಹೀಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ. ಬಟ್ಟೆ ಎಲ್ಲ ಇರ್ತಾರೆ ಯುಗಾದಿಗೆ. ನಮ್ಮ ಮನೆ ದೇವ್ರ ಮನೆ ಇದು. ಅಲಂಕಾರ ಆಗಿದೆ, ಇನ್ನು ದೀಪ ಹಚ್ಚಬೇಕು. ಪೂಜೆ ಮಾಡ್ತೀನಿ ಈಗ. ಎಲ್ಲರೂ ಒಬ್ಬಟ್ಟಿ ರೆಡಿ ಮಾಡ್ಕೊತಾ ಇದ್ದಾರೆ. ಯುಗಾದಿ ಸ್ಪೆಷಲ್ ಒಬ್ಬಟ್ಟು. ಇವತ್ತು ಹಬ್ಬಕ್ಕೆ ಏನೇ ಸ್ಪೆಷಲ್ ಹೇಳಮ್ಮ. ಒಬ್ಬಟ್ಟು, ಹೆಸರುಬೇಳೆ, ವಡೆ, ರೈಸು, ಸಾಂಬಾರು, ಚಿತ್ರಾನ್ನ, ಕೋಸಂಬರಿ, ಖಾರದ ಒಬ್ಬಟ್ಟು, ಸಿಹಿ ಒಬ್ಬಟ್ಟು. ಓಕೆ, ಇದೇ ನೋಡಿ ಇವತ್ತಿನ ನನ್ನ ಔಟ್ಫಿಟ್. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಬಾಯ್. ಇದೆ ನನ್ನ ಫೈನಲ್ ಔಟ್ಫಿಟ್. ಹೇಗಿದೆ ನೋಡಿ. ಇವರೆಲ್ಲ ಊಟ ಮಾಡ್ತಿದ್ದಾರೆ, ಟಿಫನ್. ಇವತ್ತಿನ ಸ್ಪೆಷಲ್ ಒಬ್ಬಟ್ಟು. ಅಕ್ಕ ಏನು ರೆಡಿ ಮಾಡ್ತಿದ್ದಾಳೆ. ಏನು ರೆಡಿ ಮಾಡ್ತಿದ್ಯಾ? ವಡೆ. ಎಲ್ಲ ರೆಡಿ ಆಗಿದ್ದೀವಿ. ಸೊ ಫೈನಲಿ ಪೂಜೆನೂ ಆಯಿತು. ಈ ಥರ ರೆಡಿ ಮಾಡಿದ್ದೀನಿ. ಇದು ಯಾಕೆ ಈ ಥರ ಮಾಡಿರೋದು ಅಂದರೆ, ನಾವು ದೊಡ್ಡವ್ರಿಗೆಲ್ಲರಿಗೂ ಬಟ್ಟೆ ಇಟ್ಟು ಪೂಜೆ ಮಾಡ್ತೀವಿ ಯುಗಾದಿಗೆ. ಕೆಲವರು ದೀಪಾವಳಿಗೆ ಮಾಡ್ತಾರೆ, ಕೆಲವರು ಬೇರೆ ಬೇರೆ ದಿನ ಮಾಡ್ತಾರೆ. ನಾವು ಯುಗಾದಿಗೆ ಮಾಡ್ತಿದ್ದೀವಿ. ಈ ಥರ ಇದೆ. ಸೊ ನೋಡಿ, ಇದು ನಮ್ಮ ದೇವ್ರ ಮನೆ ಹೀಗಿದೆ. ನೋಡಿ, ನಮ್ಮಮ್ಮ ಎಲ್ಲರಿಗೂ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪೂಜೆ ಮಾಡಿ ದೊಡ್ಡವ್ರಿಗೆ ಎಲ್ಲ ಸಾಂಬ್ರಾಣಿ ಹಾಕಬೇಕು. ನಾವು ಎಲ್ಲ ಪೂಜೆ ಮಾಡಿ ಸಾಂಬ್ರಾಣಿ ಹಾಕ್ತೀವಿ. ಸೊ ಎಲ್ಲರೂ ಪೂಜೆ ಮಾಡಿದಾಯಿತು. ಈಗ ನೆಕ್ಸ್ಟು ನಾವೆಲ್ಲರೂ ಸಾಂಬ್ರಾಣಿ ಹಾಕಿ ಪೂಜೆ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತೀವಿ. ಈಗ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ. ನಮ್ಮ ಅಕ್ಕ ಪೂಜೆ ಮಾಡಿದಾದ್ಮೇಲೆ ಈಗ ನಮ್ಮ ಅಣ್ಣ ಪೂಜೆ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಎಲ್ಲರಿಗೂ ಹೀಗೆ ಒಬ್ಬೊಬ್ಬರು ಎಲ್ಲರಿಗೂ ಪೂಜೆ ಮಾಡಿ ಆಶೀರ್ವಾದ ತಗೊಳ್ತೀವಿ ಸಾಂಬ್ರಾಣಿ ಹಾಕಿಬಿಟ್ಟು.
ಅಷ್ಟು ಜನಕ್ಕೂ 5 ಜನಕ್ಕೂ ನಾವಿವತ್ತು ಪೂಜೆ ಮಾಡ್ತಾ ಇರೋದು. ಎಲ್ಲರಿಗೂ ಬಟ್ಟೆ ಇಟ್ಟು ನಾವಿವತ್ತು ಆ 5 ಜನಕ್ಕೆ ಪೂಜೆ ಮಾಡ್ತೀವಿ. ಮಕ್ಕಳು ಎಲ್ಲ ಪೂಜೆ ಮಾಡಿಬಿಟ್ಟು ಮಾವನ ಕೈಯಲ್ಲಿ ಕೊಟ್ಟರು. ಮಾವ ಎಲ್ಲ ಪೂಜೆ ಮಾಡಿ ನೆಕ್ಸ್ಟು ನಮ್ಮ ಅಜ್ಜಿನೂ ಎಲ್ಲರಿಗೂ ಪೂಜೆ ಮಾಡಿ ಪ್ರತಿಯೊಬ್ಬರೂ ಪೂಜೆ ಮಾಡಿ ನಾವು ಈ ಥರ ಪೂಜೆ ಮಾಡ್ತೀವಿ. ನೋಡಿ ಇವತ್ತು ಯುಗಾದಿ ಹೀಗಿರುತ್ತೆ. ಹಾಕಿ ಸಾಂಬ್ರಾಣಿ ಎಲ್ಲ ಕೆಂಡನೇ ಇಲ್ಲ. ಈಗ ಎಲ್ಲರಿಗೂ ಪೂಜೆ ಮಾಡಿ ಸಾಮಾಣಿ ಹಾಕಿದ್ದಾಯಿತು. ಈಗ ನಮ್ಮ ಅಕ್ಕನ ಮಗಳು ಬೇವಿಗೆಲ್ಲ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಸ್ಕೂಲ್ ಸಾಮಾನ್ಯ ಪೂಜೆ ಮಾಡಕ್ ಹೋಗ್ತೀವಿ. ಯಾಗ ಎಷ್ಟು ಜನಕ್ಕೆ ಮಾಡಿದೆ? 3 ಜನಕ್ಕೆ ಮಾಡ್ತಾ ಇದ್ದೀವಿ ಪೂಜೆ. ಮನೇಲಿ ಇಬ್ಬರಿಗೆ 5 ಜನ ಟೋಟಲ್. ಓಕೆ ಬನ್ನಿ ಹೋಗೋಣ. ಎಲ್ಲರಿಗೂ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಣ್ಣ ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಮಿಕ್ಕಿದವರೆಲ್ಲ ಇನ್ನೂ 2 ಬೈಕ್ಸಲ್ಲಿ ಬರ್ತಾ ಇದ್ದಾರೆ. ನಾನು ನಮ್ಮ ಅಣ್ಣ ಹೋಗ್ತಿದ್ದೀವಿ. ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಎಲ್ಲ ತೇರುಗಳು ಮನೆಗೆ ಬಂದು ಹೊರಗಡೆ ನಿಂತಿತ್ತು. ನಾವು ಆನ್ ದ ವೇ ಗಟ್ಟಳಿ ತೇರು ಸಿಕ್ತು. ಗಟ್ಟಳಿ ತೇರು ನೋಡಿ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಬಂದು ನಿಂತಿದೆ. ಇನ್ನೂ ಏನು ರಿಮೂವ್ ಮಾಡಲಿಲ್ಲ, ಹಾಗೇ ಇದೆ. ಇನ್ನು 2 ಡೇಸ್ ಆಗಿರೋದಷ್ಟೇ. ಉಸ್ಕೂರು ರೀಚ್ ಆದ್ವಿ ನಾವು. ಇಷ್ಟು ದಿನ ಆದ್ರೂ ಜಾತ್ರೆ ವೈಬ್ಸ್ ಹಂಗೆ. ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ. ಇವಾಗ ಪೂಜೆ ಮಾಡ್ತಾ ಇದೀಯಾ? ನಮ್ಮ ಅಣ್ಣ ನಮ್ಮ ಚಿಕ್ಕಪ್ಪ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾವೇ ಫಸ್ಟ್ ರೀಚ್ ಆಗಿದ್ದೀವಿ, ಅವಾಗ ಯಾರು ಬಂದಿಲ್ಲ. ಇನ್ನು ಹಿಂಗೆ ಕೂತಿದ್ಯಾ? ಮಲ್ಗವನೆ ಇನ್ನೊಬ್ನೆಲ್ಲ. ನಾವು ಹೋಗಿದ ತಕ್ಷಣ ನಮ್ಮ ಅಕ್ಕನ ಮಗ ಇದ್ದ, ಸೊ ನಮ್ಮ ಅಣ್ಣ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ನಾವೆಲ್ಲ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ನಮ್ಮ ಭಾವನ ಬರ್ಡೇ ಇತ್ತು, ಅದಕ್ಕೋಸ್ಕರ ಅವ್ರಿಗೆ ಕೇಕ್ ತೊಗೊಬಂದು ಕೇಕ್ ಎಲ್ಲ ಕಟ್ ಮಾಡ್ತಾಯಿದ್ದೀವಿ. ಕೇಕ್ ಎಲ್ಲ ಕಟ್ ಮಾಡಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಬಂದ್ವಿ. ಎಲ್ಲರಿಗೂ ಬಾಯ್ ಹೇಳ್ತಾ ನಾವು ಮನೆಗೆ ಬಂದ್ವಿ. ನಾವು ಹಾಗೆ ಮನೆ ಕಡೆಗೆ ಹೊರಟ್ವಿ. ನಾನು ನಮ್ಮಣ್ಣ ಬರಬೇಕಾದ್ರೆ ಅಲ್ಲಿ ಹೊಸರೋಡ್ ಹತ್ರ ನಮಗೊಂದು ಡಿಮಾರ್ಟ್ ಸಿಕ್ತು. ಸೊ ಹೊಸ್ದಾಗಿತ್ತಲ್ವ ಡಿಮಾರ್ಟು. ಸೊ ನಮಗೂ ಮನೆಗೆ ಐಟಮ್ಸ್ ಬೇಕಿತ್ತು ಅಂತ ತಗೊಳಕ್ಕೆ ಹೋದ್ವಿ. ಅಲ್ಲೆಲ್ಲೂ ಡಿಮಾರ್ಟ್ ಹತ್ರ ವೀಡಿಯೋಸ್ ಏನು ಮಾಡೋಕ್ಕೆ ಹೋಗಲಿಲ್ಲ ನನಗೆ, ಅಲ್ಲೆಲ್ಲ ಜನ ಇರ್ತಾರೆ. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ, ಎಲ್ಲರೂ ಬಂದಿದ್ದೀವಿ. ಸೊ ಡಿಮಾರ್ಟಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ನನ್ನ ಡೈರೆಕ್ಟಾಗಿ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋಕ್ಕೆ ಸ್ವಲ್ಪ ಶೈ ಆಗುತ್ತೆ, ಎಲ್ಲರಿಗೂ ನೋಡ್ತಿರ್ತಾರೆ ಅಂತ. ಸೊ ಮನೆಗೆ ಬಂದು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವ್ರು ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಅಕ್ಕ. ಸೊ
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.